ಕರೆದಿಲ್ಲ. ಡಿಸಿಎಂ ಡಿಕೆಶಿ ಅವರು ಕರೆದಿಲ್ಲ. ಕರೆದ್ರೆ ಹೋಗಿ ಮಾತಾಡ್ತೇನೆ. ಸರ್ಫರಾಜ್ ಖಾನ್ಗೆ ಒಂದು ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದೆ. ನಾನೇ ಮಾತಾಡಿದ್ದು ನಿಜ. ಆದ್ರೆ ಆಡಿಯೋ ಲೀಕ್ ಹೇಗಾಯ್ತು ಅಂತ ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಹೇಳಿದ್ರು ಮನೆಗಳು ಮಂಜೂರು ಆಗಿರಲಿಲ್ಲ. ಅದಕ್ಕೆ ಫೋನ್ ಮಾಡಿ ಮಾತಾಡಿದ್ದೆ. ನನ್ನ ಫೋನ್ನಿಂದಲೇ ಮಾತನಾಡಿದ್ದೇನೆ. ನನ್ನ ಜೊತೆಗಿರೋದು ನನ್ನ ಫೋನ್ನಿಂದಲೇ ಕಾಲ್ ಮಾಡಿದ್ದು. ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ರೆ ಅಷ್ಟು ಸೀರಿಯಸ್ ಆಗಲಿಲ್ಲ. ಆದ್ರೆ ನನ್ನ ಆಡಿಯೋ ವಿಚಾರ ಯಾಕೆ ಇಷ್ಟು ಸೀರಿಯಸ್ ಆಗ್ತಿದೆ ನನಗೆ ಗೊತ್ತಾಗ್ತಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕೇಳಿದ್ರು. ಲೆಟರ್ ಹೆಡ್ ಕೊಟ್ಟಿದ್ದೆ, ಅವರಿಗೆ ಮನೆ ಕೊಟ್ರು. ನಾವು ಲೆಟರ್ ಕೊಟ್ಟು ಸುಸ್ತಾದ್ವಿ. ಮನೆಗಳು ಮಂಜೂರು ಮಾಡ್ಲಿಲ್ಲ. ನಾನು ಬ್ಲಾಕ್ ಮೇಲ್ ಮೇಲೆ ಮಾಡಿ ಮಂತ್ರಿ ಆಗುವನಲ್ಲ. ಈ ವಿಚಾರಕ್ಕಾಗಿ ನಾನು ಫೋನ್ ಮಾಡಿ ಮಾತನಾಡಿದ್ದು. ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳ ಆಯ್ಕೆ ಆಗಬೇಕು, ಅದು ಆಗಿಲ್ಲ. ಈ ಬಗ್ಗೆ ತನಿಖೆ ಮಾಡೋದಾದ್ರೆ ಮಾಡ್ಲಿ, ತನಿಖೆ ಆಗಲಿ. ಸಚಿವ ಕೃಷ್ಣ ಬೈರೇಗೌಡರು ಜನರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಮಾತಾಡಿದ್ರೆ ಅಷ್ಟು ಸೀರಿಯಸ್ ಆಗಲ್ಲ. ಅದೇ ನಾನು ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಮಾತನಾಡಿದ್ದೇನೆ ಅಷ್ಟೇ. ಇಷ್ಟು ಸೀರಿಯಸ್ ಯಾಕೆ? ನಾನೇ ಮಾತಾಡಿದ್ದೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಯಾರೊಬ್ಬ ವ್ಯಕ್ತಿ ಹೆಸರು ತೆಗೆದುಕೊಂಡು ನಾನು ಮಾತನಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಯಾರೋ ಹಚ್ಕೊಟ್ರು ಮಾತಾಡಿದೆ ನಿಮ್ಮ ಮೊಬೈಲ್ ನಾನು ಅಲ್ಲ. ನನಗೆ ಸರ್ಫರಾಜ್ಗೆ ಮತ್ತೊಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ತಾ ಇತ್ತು. ನಾನು ಹಿಂದೆ ಲೆಟರ್ ಕೊಟ್ಟಿದ್ದು ಆಗಿಲ್ಲ, ಈಗ ಮುಂದಾದರೂ ಮಾಡ್ತೀರಿ ಅಂತ ಕೇಳಕ್ಕೆ ಫೋನ್ ಹಚ್ಚಿದೆ. ಫೋನ್ ಹಚ್ಚಿದಾಗ ಇದೆಲ್ಲ ಮಾತುಕತೆ ಆಯಿತು. ನನ್ನ ಮೊಬೈಲೇ ಬೇರೆ ಹಚ್ಕೊಟ್ರೆ ಯಾರು ಗೊತ್ತಿಲ್ಲ. ನನಗಂತೂ ಬರಲಿ ಅದು ಮಾಡೋಕ್ಕೆ. ರೆಕಾರ್ಡ್ ಮಾಡೋಕ್ಕೂ ಬರಲ್ಲ, ಇನ್ನೂ ತನಕ ಒಂದನ್ನು ಫೋಟೋ ಹೊಡೆದಿಲ್ಲ. ಯಾವಾಗ ಸರ್, ಎಷ್ಟು ದಿನ ಬ್ಯಾಕ್ ಮಾತಾಡಿದ್ದು? ಮೊನ್ನೆ 3 ದಿವಸ ಹಿಂದೆ. ಆಗ್ರಹ ಏನಾದರೂ ಮಾಡ್ತೀರಾ? ಆಡಿಯೋ ಕೂಡ ಲೀಕ್ ಆಗುತ್ತೆ ಅಂತಂದ್ರೆ ಸರ್ಕಾರನೇ ಈ ರೀತಿಯಾಗಿ ಈಗ ಎಂತಿಂಥ ವಿಷಯಗಳು ಲೀಕ್ ಆಗ್ತವೆ. ಅದಕ್ಕೆಲ್ಲ ಏನು ಟೆಕ್ನಾಲಜಿ ಬಂದಿದ್ದವು ಏನೋ ಗೊತ್ತಿಲ್ಲ. ಬಾಜುನೇ ಕೂತಿರ್ತಾರೆ, ನಮ್ದೆಲ್ಲ ರೆಕಾರ್ಡ್ ಮಾಡ್ಬಿಟ್ಟಿರ್ತಾರೆ. ದೂರ ಕೊಡೋಕೆ ಏನಾದರೂ ಹೋಗ್ತೀರಾ? ಎಲ್ಲ ಹೋಗಲ್ಲ. ಮಾತಾಡಿದ್ರೆ ಸರ್ ಇಲ್ಲ ಈ ವಿಚಾರ ಇಲ್ಲ. ಚಾಯ್ ಈಗ ಕೃಷ್ಣ ಬೈರೇಗೌಡರು ಮೊನ್ನೆ 2 ತಾಲೂಕು ಪಂಚಾಯತ್ ತಹಸೀಲ್ ಕಚೇರಿಗೆ ಹೋಗಿ ಅವರು ತಮ್ಮ ಕನ್ಸರ್ನನ್ನು ವ್ಯಕ್ತ ಮಾಡ್ತಾ ಹೇಳಿದ್ದಾರೆ. ಬೋರ್ಡ್ ಹಚ್ಚಿರಿ ಅಂತ ಹೇಳಿದ್ದಾರೆ. ಇದೇನು? ಅವರು ಕಂದಾಯ ಇಲ್ಲ ಮಂತ್ರಿಗಳಾಗಿ ಅವ್ರ ಇಲಾಖೆಯಲ್ಲಿನೇ ಅವರೇ ಹೇಳಿದ್ದಾರೆ ಬೋರ್ಡ್ ಹಾಕ್ರೆ ಅಂತ. ನನ್ನ ಸ್ಟೇಟ್ಮೆಂಟ್ಗೆ ಸೀರಿಯಸ್ ಯಾಕೆ? ಅವ್ರ ಕಂದಾಯ ಸಚಿವರು, ಅವ್ರ ಕ್ಯಾಬಿನೆಟ್ ದರ್ಜೆ ಸಚಿವರು ಅವರೇ ಹೇಳಿದ ಮೇಲೆ ನಂದೇನೂ ಅಲ್ಲ. ಏನು ನಿಮ್ಮ ಹೇಳಿಕೆಯನ್ನ ಇಷ್ಟು ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು? ನನಗೂ ಅರ್ಥ ಆಗ್ತಾ ಇಲ್ಲ. ನನ್ನ ದಾಟಿಯಲ್ಲೇ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ನನಗೂ ಕನ್ಸರ್ನ್ ಇದೆ, ಕಳಕಳಿದೆ ಬಡವರ ಬಗ್ಗೆ ಅಂತೇಳಿ. ಅವರು ಬಡವರ ಬಗ್ಗೆ, ಜನರ ಬಗ್ಗೆ ಕಳಕಳಿದೆ ಅಂತ ಹೇಳಿ ಅವ್ರು ಮಾತಾಡಿದ್ದಾರೆ. ಅದೆಲ್ಲ ನಿಮಗೆ ಬಿಟ್ಟಿದ್ದು. ಅಂದ್ರೆ ನಿಮ್ಮನ್ನ ಟಾರ್ಗೆಟೆಡ್ ಮಾಡಿ ನಿಮ್ ಕೋಟ್ ಮಾಡಿ ಮಾತಾಡ್ತಾ ಇದ್ದಾರೆ. ನಿಮ್ದು ತಪ್ಪು ಅಂತ ಅವ್ರದ್ದೇನು ಹೇಳ್ತಾ ಇಲ್ಲ, ನಿಮ್ದು ಮಾತ್ರ ತಪ್ಪು ಅಂತ ಇದ್ದಾರೆ. ಇನ್ನ ಯಾರ್ಯಾರು ತಪ್ಪು ಅಂತ ಬರಲಿ ಮಾತಾಡ್ಬೋದು. ಕ್ಯಾಬಿನೆಟ್ ರಿಸಬಲ್ ಟೈಮ್ ಇದೆ, ಅದು ಹಂಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಹೌದಾ? ನಾನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿಯಾಗಿ ಅಧಿಕಾರಕ್ಕೋಸ್ಕರ ಇಲ್ಲಿ 5 ಸಲ ಸೋಲ್ತಿದ್ದಿಲ್ಲ. ನಾನು ಬ್ಲ್ಯಾಕ್ ಮೇಲ್ ಮಾಡಿ ಗೆಲ್ಲೋದಾಗಿದ್ದರೆ ಅಥವಾ ಮಂತ್ರಿ ಆಗೋದಾದರೆ 5 ಸಲ ಸೋಲ್ತಿರಲಿಲ್ಲ. ನಾನು ಇದು ಒಂದೇ ಅಲ್ಲ, ನಾನು ಎಲ್ಲ ಹೋರಾಟದಲ್ಲಿ ಇವತ್ತು ಹೋಗ್ತಾ ಇದ್ದೀನಿ. ರೈತರ ಹೋರಾಟದಲ್ಲಿ ಹೋಗ್ತೀನಿ, ಪರಿಸರವಾದಿ ಹೋರಾಟಗಳಲ್ಲಿ ಹೋಗ್ತೀನಿ, ಕಾರ್ಮಿಕ ಹೋರಾಟದಲ್ಲಿ ಹೋಗ್ತೀನಿ. ಸಮಸ್ಯೆ ಬಂದದ್ದೇ ಅಲ್ಲೇ. ನಾನು ಪಂಚಾಯತಿ ಅಧ್ಯಕ್ಷರುಗಳಿಗೆ ನೀವೇ ಲೆಟರ್ ಕೊಟ್ಟಿದ್ದೀರಿ ಅನ್ನೋ ಸರ್ ಇನ್ನೊಂದು ವಾರ. ಸತ್ಯ. ಈಗ ನಾವು ಲೆಟರ್ ಕೊಟ್ಟು ಹೇಳಿ ಟಯರ್ಡ್ ಆದ್ವಿ. ಆಮೇಲೆ ಪಂಚಾಯತ್ ಚೇರ್ಮನ್ಗಳು ಬಂದರು.
ನಾವು ಕೊಟ್ರಿ ನಾವು ಮಾಡ್ಕೊಂಬರ್ತೀವಿ. ನಾವು ನಾನೇ ಕೊಟ್ಟದ್ದು ಮಾಡಿಲ್ಲಪ್ಪ, ನಿಮ್ದೇ ಹಂಗೆ ಇಲ್ಲ ಕೊಡ್ರಿ ಅಂತ ಹೇಳಿದ್ರು. ಲೆಟ್ರ್ ಕೊಟ್ವಿ, ಮಾಡ್ಕೊಂಬಂದರು. ಹೆಂಗ್ ಮಾಡ್ಕೋಬೇಕು ನನಗೆ ಗೊತ್ತಿಲ್ಲ. ಬಂದಿಲ್ಲ ಸರ್, ಯಾವ ಒಂದೇ ಒಂದು ಮನೆ ಆಗ್ಯಾವ ಇಲ್ಲಿ ನೋಡಿ, ಶಿಫಾರಸ್ ಒಪ್ಪ್ಯಾರ, ಅದೇ ಒಪ್ಪಿರ್ಬೇಕು ಸರ್. ಶಿಫಾರಸ್ ಒಪ್ಪ್ಯಾರ. ಆದ್ರೆ ಒಂದು ಮನೆ ಬಂದಿಲ್ಲ ಸರ್. ಸಾಕಷ್ಟು ಜನ 15,000 25,000 ಕೊಟ್ಟವ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರ ಮೆಂಬರ್ಸ್ ಡೈರೆಕ್ಟ್ ಹೋಗಿ ಮಾಡ್ಕೊಂಡ್ ಬಂದಾರ. ನನಗೆ ಗೊತ್ತಿಲ್ಲ, ಡೈರೆಕ್ಟ್ ಮಾಡ್ಕೊಂಡ್ರು, ಇಂಡೈರೆಕ್ಟ್ ಮಾಡ್ಕೊಂಡ್ರು. ನಿನ್ನೆಯಿಂದ ಒಂದು 100 ಕರೆಗಳು ಬಂದಿದ್ದಾವೆ. ಈಗ ಅಲ್ಲಿರೋರಿಗೆ ಏನು ಅನ್ಸುತ್ತೆ ಸರ್, ಲೆಟರ್ ನಿಮ್ದೇ ಇರ್ತದೆ, ಇದು ಶಾಸಕರು ಕೊಟ್ಟಿಲ್ಲ. ಹೌದ್ರಿ, ಮೊದಲು ಶಾಸಕರು ಕೂಡ ಇಡೀ ಕ್ಷೇತ್ರಕ್ಕೆ 6,000 ಕೊಡ್ರಿ ಅಂತ ನಾನು ಬರೆದಿದ್ದಲ್ಲ. ಇಡೀ ಕ್ಷೇತ್ರಕ್ಕೆ ನಾನು ಪಂಚಾಯತ್ಗಳಿಗೆ ನಾನೇ ಅನಿಸಿದ್ದೆ, ನೀ ಪಂಚಾಯತ್ ಇಷ್ಟು ತೋರಿ, ನೀವು ಇಷ್ಟು ತೋರಿ, ಇಷ್ಟು ತೋರಿ ಅಂತೇಳಿ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಅದು ಅಧಿಕಾರ ಜನರಿಗೆ ಇರ್ತದೆ, ಜನ ಅದು ನಿಜ, ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು. ಬಟ್ ಇದು ನಾನು ಕೊಟ್ಟದ್ದು ಗ್ರಾಮ ಸಭೆ ಬಂದಿಲ್ಲ, ಅದು ಕೂಡ ಗ್ರಾಮ ಸಭೆ ಬಂದಿಲ್ಲ. ಆಯ್ತು ಹಂಗೆ ಗ್ರಾಮ ಸಭೆಗೆ ಬರ್ದೇನೆ ಒಂದೊಂದೇ ಕುಟುಂಬ 3 ಕೊಟ್ಟಿದ್ದಾರೆ ಸರ್. ಏನ್ರಿ, ಒಂದೇ ಕುಟುಂಬಗಳಿಗೆ 3 ಜನ ಕೊಟ್ಟಿದ್ದಾರೆ. ಅದನ್ನು ತೆಗೆದ್ರೆ ಹಿಂದೂ ಮುಂದಿನ ಸರ್ಕಾರಗಳದಾಗ ಈ ಸ್ವಚ್ಛ ಭಾರತ ಮೋದಿಯವ್ರದ್ದು ಒಂದೊಂದು ಮನೆಗೆ 9 ಟಾಯ್ಲೆಟ್ ಅದಾವ. ರೆಕಾರ್ಡ್ದಲ್ಲಿ ಮಾತ್ರ ಸ್ವಚ್ಛ ಭಾರತ. ಇನ್ನು ಯಾರ ಮನೆಯೂ ಸಂಡಾಸ ಆಗಿಲ್ಲ, ಶೌಚಾಲಯ ಆಗಿಲ್ಲ. ಸತ್ಯ ಹೇಳಿದ್ರೆ ಮುಳು ಆಗ್ತಾ ಇದೆಯಾ? ಹಾಂ, ಸತ್ಯ ಹೇಳಿದ್ರೆ ನಿಮ್ಗೆ ಕಂಟಕ ಆಗ್ತಾ ಇದೆ ಈಗ. ಏನಾಗ್ತದೆ, ಸತ್ಯಕ್ಕೆ ಒಂದು ದಿವಸ ಜಯ ಸಿಕ್ಕೇ ಸಿಗ್ತದೆ. ಭರವಸೆ ಇದೆಯಾ ಸರ್ ಹೈಕಮಾಂಡ್ ನ್ಯಾಯ ಸಿಗುತ್ತದೆ? ನನಗೆ ಭರವಸೆ ಇದೆ, ಭರವಸೆ ಇದೆ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗ ಬರ್ತಾರೆ, ತಾವು ಭೇಟಿಯಾಗಿ ಏನಾದರೂ? ಇಲ್ಲ, ಈ ವಿಷಯ ಹೇಳಲ್ಲ, ಭೇಟಿ ಆಗ್ಬಿಡ್ತೀನಿ. ಈಗ ತಾವು ಹೇಳಿದ್ರಿ CM ಅವ್ರು ನನ್ನನ್ನು ಕರೆದಿಲ್ಲ, ಕರೆದ್ರೆ ಮಾತಾಡ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆ ಇದೆ, ನಿಮ್ಮ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ನೀವು ಕೊಟ್ಟಿರೋ ಲಿಸ್ಟಿಗೆ ಅಪ್ರೂವಲ್ ಆಗ್ತಾ ಇಲ್ಲ. ನೀವು ಕಾಳಜಿ ವಹಿಸ್ಕೊಂಡು ಹೋಗಿ CM ಅವ್ರನ್ನ ಭೇಟಿಯಾಗಿ ಈ ವಿಚಾರ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ನಾನು CM ಅವರಿಗೆ ಹೇಳಿದ್ದೀನಿ, ನನಗೆ ಮನೆ ಕೊಟ್ಟಿಲ್ಲ ಅಂಥೇಳಿ. ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಕಾಣಿಸು, ನನಗೂ ಮನೆ ಬರಲಿಲ್ಲ. ಅಲ್ಲ, ಇದು ಆಳಂತಿಕೆ ಯಾಕಂತ ಸರ್, ಈಗ ಬೆಳೆ ಇನ್ಶೂರೆನ್ಸ್ ವಿಚಾರಕ್ಕೂ ಬಂದಾಗ ನೀವು ಒಂದಕ್ಕೊಂದು ಲಿಂಕ್ ಹಚ್ಚಬೇಡ್ರಿ. ಇಲ್ಲ, ಅಲ್ಲೂ ಹಂಗಾಗಿ ಬೆಳೆ ಇನ್ಶೂರೆನ್ಸು ನಮಗೂ ಬಂದಿದೆ, ಬರೀ ಚಿತ್ತಾಪುರ ಸ್ಟೇಡಿಯಂ ಮಾತ್ರ ಬಂದಿಲ್ಲ, ನಮಗೂ ಬಂದಿದೆ. ಇನ್ನೂ ಒಂದು ಫೈನಲ್ ಕಂತು ಬರಬೇಕು. ಹೈಯೆಸ್ಟ್ ಯಾಕೆ ಬಂತು ಅಂದರೆ, ನಾನು ವೈಜ್ಞಾನಿಕವಾಗಿ ಕಾಳಜಿ ವಹಿಸಿ ಸಭೆ ನಡೆಸಿ ಅವರಿಗೆಲ್ಲ ಹೊಲ ಓಡಾಡಿಸಿ ಅವರಿಂದ ಕರೆಕ್ಟಾಗಿ ಎಲ್ಲ ಸೈಂಟಿಫಿಕ್ ಅದ. ಈಗ ಇನ್ಶೂರೆನ್ಸು 200 ಕೋಟಿ ಮೇಲೆ ಬಂದಿದೆ, 200 ಕೋಟಿ ಮೇಲೆ ಬಂದ. ಅಲ್ಲ, ಇನ್ಶೂರೆನ್ಸ್ ರೈತರು ಮಾಡಿಸಿದ್ದಾರೆ, ಅವರಿಗೆಲ್ಲ ಜಮಾ ಆಗಿದೆ. ಯಾಕಂದರೆ ರಿಜಿಸ್ಟ್ರೇಷನ್ ನಮ್ಮಲ್ಲಿ ಎಷ್ಟಾಗ್ಯಾವಲ್ಲ, ಬೇರೆ ತಾಲೂಕು ಎಲ್ಲಿ ಆಗಿಲ್ಲ. ನಮ್ಮಲ್ಲಿ ಅವೇರ್ನೆಸ್ ಮೂಡಿಸಿದ್ದೆವು. CM ಅವರಿಗೆ ತಾವು ಹೇಳಿದ್ರಿ, ಅಂದ್ರೆ ಮಿನಿಸ್ಟರ್ಗಳು CM ಅವರಿಗೆ ಮಾತು ಕೇಳ್ತಾ ಇಲ್ಲ. ಅದೆಲ್ಲ ಹೇಳೋಷ್ಟು ದೊಡ್ಡವ ನಾನಲ್ಲ. ಕ್ಷೇತ್ರದಲ್ಲಿ ಆಗಿರೋದು ಅಕ್ರಮ ಅಂತ ಹೇಳಿ ಏನಾದ್ರು ತನಿಖೆಗೆ ಆಗ್ರಹ ಆತರ ಏನಾದ್ರು ಮಾಡ್ತೀರಾ? ಈಗ ತನಿಖೆ ಮಾಡೋದಾದರೂ ಕೂಡ ಮಾಡ್ತಾರೆ ಅಂದ್ರೆ ಮಾಡಲಿ, ನಾನು ತಯಾರಿದ್ದೀನಿ. ನಾನೇ ತನಿಖೆ ಆಗಬೇಕು, ನೇರವಾಗಿಯೇ ಹೇಳಿದ್ದೀನಲ್ಲ ಮುಖ್ಯಮಂತ್ರಿ, ಅದೆಲ್ಲ ಗೊತ್ತಿದೆ. ತಾರ್ಕಿಕ ಅಂತೆ ನಾನು ಆಯ್ತು ರೀ, ನನ್ನ ಮಾತು ಕೇಳ್ರಿ. ನೀವು ಕೃಷ್ಣ ಬೈರೇಗೌಡರು ಹೇಳಿದ ಮಾತು ಅದು ಎಲ್ಲಿ ಹೋಯ್ತು? ಅದನ್ನ ಹೇಳಲ್ಲ. ಅವರು ಜವಾಬ್ದಾರಿ ಮಂತ್ರಿಗಳು, ಪಬ್ಲಿಕ್ ಬಗ್ಗೆ ಕನ್ಸರ್ನ್ ಇದ್ದು, ಅವರಿಗೆ ಕಾಳಜಿ ಇದ್ದು, ಬಡವ್ರ ಬಗ್ಗೆ ಕಾಳಜಿ ಇದ್ದು ಮಾತಾಡಿದ್ದಾರೆ. ನಾನು ಅದೇ ಥರ ಮಾತಾಡಿದ್ದೀನಿ. ಇಲ್ಲ, ಆಡಿಯೋ ಹೆಂಗ್ ಬಂತು ಅನ್ನೋದಕ್ಕಿಂತ ಅದರಲ್ಲಿರೋ ಕಂಟೆಂಟ್ ಏನು, ಅದು ಸತ್ಯದ ಸುಳ್ಳದ, ಅದ್ರ ಬಗ್ಗೆ ಯಾಕೆ ಆಸಕ್ತಿ? ನಾನೇ ಮಾತಾಡೋದು ಅಂತ ಹೇಳಿ ಮೊನ್ನೆನೂ ಹೇಳಿದ್ದೀನಿ ಮಾಧ್ಯಮಕ್ಕೆ, ನಿನ್ನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾನೇ ಮಾತಾಡೋದು. ಅಲ್ಲ, ನೀವೇ ಮಾತಾಡಿದ್ ಸರ್, ಇದು ಆಡಿಯೋ ಹೆಂಗ್ ಹೊರಗೆ ಬಂತು ಅನ್ನೋದು ಚರ್ಚೆ ಗೊತ್ತಿಲ್ಲ. ಅದ್ರಲ್ಲಿ ಕಂಟೆಂಟ್ ಏನಿದೆ, ಸತ್ಯನ ಸುಳ್ಳ, ಅದ್ರ ಬಗ್ಗೆ ಚರ್ಚೆ ಜಾಸ್ತಿ ಆಗ್ಬೇಕಾಗಿರೋದು ನಿಮ್ಮ ಪಕ್ಷದಲ್ಲಿ. ಇನ್ವೆಸ್ಟಿಗೇಷನ್ ಅಥಾರಿಟಿ ನಾನು ಅಲ್ಲ, ನೀವು ಅಲ್ಲ. ಸರ್, ಈಗ ಸೀರಿಯಸ್ ಯಾರು ತಗೊಂಡಾರೆ ಸರ್? ಯಾರು? ಈಗ ಕೃಷ್ಣ ಬೈರೇಗೌಡರು ಮಾತಾಡಿ ಸೀರಿಯಸ್ ತಗೊಳ್ಳಲ್ಲ ಅಂತಂದ್ರು, ನೀವು ಮಾತಾಡಿ ಸೀರಿಯಸ್ ಅಲ್ಲ. ಮಾಧ್ಯಮದಲ್ಲಿ ನೋಡಿದೆ, ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟದ್ದು, ದಿನೇಶ್ ಗುಂಡೂರಾವ್ ಕೊಟ್ಟದ್ದು ನೋಡಿದೆ, ಪ್ರಿಯಾಂಕಾ ಕೊಟ್ಟದ್ದು. ಪ್ರಿಯಾಂಕಾ ನಮ್ಮ ವಿರುದ್ಧ ಏನು ಹೇಳಿಲ್ಲ.
DCM ಅವರಂತ ಅದು ಹಂಗಿಲ್ಲ ಸುಳ್ಳು ಅನ್ನಲ್ಲ ಕಡೆ ಖಂಡಿಸ್ತೀನಿ. ನೋಡಿ ಅಲ್ಲ ಈ ರೀತಿ ವಿಚಾರ ಬರೀ ವಸತಿ ಇಲಾಖೆಗೆ ಅಷ್ಟೇ ಇದೆ. ಅವರಿಗೆ ಖಂಡಿಸುವಂಥ ಸ್ವಾತಂತ್ರ್ಯ ಇದೆ, ಒಂದು ಜವಾಬ್ದಾರಿ ಜಾಗದಲ್ಲಿದ್ದಾರೆ, ಖಂಡಿಸುವಂಥ ಸ್ವಾತಂತ್ರ್ಯ ಇದೆ, ಅದನ್ನ ಅಡ್ಡಿಪಡಿಸಲ್ಲ. ಪ್ರಜಾಪ್ರಭುತ್ವ ಇದು, ಯಾರು ಸ್ವಾಗತ ಮಾಡ್ತಾರೆ, ಯಾರು ಖಂಡಿಸ್ತಾರೆ. ಸರ್ ಸ್ವಪಕ್ಷದ ಶಾಸಕರ ವಿರುದ್ಧ ಈ ರೀತಿ ಖಂಡನೆ ಮಾಡಿದ್ರೆ ಸರಿ ಏನು ತಪ್ಪೇನಿಲ್ಲ, ನಾವು ತಪ್ಪಿದ್ರೆ ತಪ್ಪು ಅಂತ ಹೇಳಲ್ಲ. ಅಲ್ಲ, ಈಗ ವಸತಿ ಇಲಾಖೆಯಲ್ಲಿ ಅಷ್ಟೇ ಇದೆಯಾ ಮತ್ತು ಬೇರೆ ಕಡೆಗೂ ಈ ರೀತಿ ಆಗ್ತದೆ, ಬೇರೆ ಬೇರೆ- ನಾನೇನು ಭವಿಷ್ಯ ಹೇಳ ಅಲ್ಲಲ್ಲ ಈಗ ಸರ್ ಮೀಡಿಯಾದವರೇ ಮಾಡಬೇಕಿತ್ತು ವಿಷಯ